ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ನಮ್ಮ ಆಂಟಿ ಕ್ರಿಮಿನಲ್ ಸ್ಕ್ವಾಡ್ ನಂದೀಶ್ ಗೌಡ, ಕೊರಗಪ್ಪ ಸರ್, ಭರತ್ ಪಾಟೀಲ್, ಅಶೋಕ್ ರಾಜ್ ಸರ್. ಇವ್ರು ಗೊತ್ತಲ್ಲ, ಇವ್ರೆಲ್ರಿಗೂ ಲೀಡ್ರು ಮಿಸ್ಟರ್ ಅಗ್ನಿ. ಹೌ ಆರ್ ಯು ಮಿಸ್ಟರ್ ಅಗ್ನಿ? ಐ ಆಮ್ ಫೈನ್ ಸರ್. ಜನಗಳು ಮತ್ತು ಮೀಡಿಯಾ ದೃಷ್ಟಿಯಲ್ಲಿ ನೀನ್ ಸೂಪರ್ ಕಾಪ್ ಅಲ್ವಾ? ಡ್ಯೂಟಿನ ನಿಷ್ಠೆಯಿಂದ ನಿರ್ವಹಿಸಿದ್ರೆ ಪ್ರತಿಯೊಬ್ಬರೂ ಅಷ್ಟೇ ಸರ್. ಸರ್, ಎಸ್ ಸರ್, ಓಕೆ ಸರ್, ಕಳಿಸ್ಕೊಡ್ತೀನಿ ಸರ್, ಕಳಿಸ್ಕೊಡ್ತೀನಿ, ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ ಸರ್. ಓಕೆ ಸರ್. ಮಿಸ್ಟರ್ ಅಗ್ನಿ, ಆ ಬ್ಲಾಕ್ ಟೈಗರ್ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಕೊಂಡು ಇಮಿಡಿಯೇಟ್ ಆಗಿ ನೀನು ಸಿಎಂ ನ ನೋಡ್ಬೇಕು. ಐ ಸೇ ಗೋ. ಸೂಪರ್ ಕಾಪ್ ಅಗ್ನಿ. ನಿನಗೆ ಜ್ಞಾಪಕ ಇದೆಯಾ, ಯಾವತ್ತಾದ್ರೂ ಒಂದಿನ ಈ ಕುರ್ಚಿಲ್ ಕೂತ್ಕೋತೀನಿ ಅಂತ ಹೇಳಿದ್ದೆ, ನಿನ್ ಕೈಯಿಂದ ಸಲ್ಯೂಟ್ ಹೊಡ್ಸ್ಕೋತೀನಿ ಅಂತನೂ ಹೇಳಿದ್ದೆ, ನೆನಪಿದೆಯಾ? ಮಿಸ್ಟರ್ ಧರ್ಮರಾಜ್, ನಾನು ನಿನಗೆ ಸೆಲ್ಯೂಟ್ ಮಾಡಲಿಲ್ಲ, ಸಂವಿಧಾನಾತ್ಮಕ ಅಧಿಕಾರದ ಕುರ್ಚಿಗೆ ಗೌರವ ಕೊಟ್ಟು ಸೆಲ್ಯೂಟ್ ಮಾಡಿದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಕುರ್ಚಿ ಪರ್ಮನೆಂಟ್, ನೀವು ಟೆಂಪರರಿ. ಬರ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ. ಏ ಅಗ್ನಿ, ಮಾತ್ ಕಡಿಮೆ ಮಾಡು. ನಿನ್ ಹದ್ಬಸ್ತಲ್ಲಿ ನೀನಿರೋ. ಈಗ ನಾನ್ ನಿನ್ ಯಜಮಾನ, ನೀನ್ ನನಗೆ ಸೇವಕ. ನಾನು ಪ್ರಜಾ ಸೇವಕ, ನೀನು ಅಷ್ಟೇ. ನಿನಗೆ ಸೇವೆ ಮಾಡುವ ಅಗತ್ಯ ನನಗಿಲ್ಲ. ಗಂಟ್ಲು ಹರ್ಕೋಬೇಡ. ನಾನು ಕೂಗಿದ್ರೆ ಆ ಶಬ್ದಕ್ಕೆ ಸತ್ತೋಗ್ತೀಯ. ಯಾಕೆ ಬರಕ್ ಹೇಳ್ದೆ ಹೇಳು? ಆ ಬ್ಲಾಕ್ ಟೈಗರ್ ಕೇಸ್ ಫೈಲ್ ರೆಡಿ ಮಾಡಿದ್ಯಲ್ಲ, ಕೊಡು 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 ಕೊಡು. ಕಾನ್ಫಿಡೆನ್ಸ್ ಇಲ್ಲ. ಮಿಸ್ಟರ್ ಧರ್ಮರಾಜ್, ನೀನು ಹರಿದು ಹಾಕಿರೋದು ಬರೀ ಪೇಪರ್ನ. ಆದ್ರೆ ಆ ಪೇಪರ್ನಲ್ಲಿರೋ ಸ್ಟೇಟ್ಮೆಂಟ್ ಕೊಟ್ಟ ಮೇನ್ ವಿಟ್ನೆಸಸ್ ಜೈಲರ್, ಲಾಯರ್, ಡಾಕ್ಟರ್ ರಣಧೀರ್ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀನೇನು ಕಿತ್ಕೊಳ್ಳಕ್ಕಾಗಲ್ಲ. ಏನ್ ಗುರಾಯಿಸ್ತಾ ಇದೀಯ? ನಿನ್ನ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ ಬಡವ ನನ್ನ ಮಗನೇ. ಏನಂದೆ? ಏನಂದೆ? ನನ್ನನ್ನ, ಈ ಧರ್ಮರಾಜನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಬಡವ ನನ್ನ ಮಗನೇ ಅಂತೀಯಾ? ಒಬ್ಬ ಪೊಲೀಸ್ ಗುಲಾಮ ನೀನು. ಎಷ್ಟು ಗುಂಡಿಗೆ ನಿಂಗೆಲ್ಲ? ನಾನು ಬೈದಿದ್ದು ನಿನ್ನನ್ನಲ್ಲ, ಪವಿತ್ರವಾದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರೋ ಒಬ್ಬ ನೀಚ್ ಕಮೀನ್ ಕುರ್ತೆ. ನಿನ್ನ ಕೈ ತೆಗಿ, ಇಲ್ಲಾಂದ್ರೆ ನನ್ ಪೊಲೀಸ್ ಏಟ್ ಬಿದ್ರೆ ಮತ್ತೆ ಜೋಡ್ಸೋಕೆ ಯಾವ ಮೂಳೆಗಳು ಸಿಗೋದಿಲ್ಲ. ಅಗ್ನಿ, ಒದಿತ್ಯಾ? ಒಬ್ಬ ಮುಖ್ಯಮಂತ್ರಿನ ಒದಿತ್ಯಾ? ನಾನು ಮುಖ್ಯಮಂತ್ರಿನ ಒದಿಲಿಲ್ಲ. ಒಬ್ಬ ದೇಶಭಕ್ತನಾದ ನಾನು ಒಬ್ಬ ದೇಶದ್ರೋಹಿನ ಒದ್ದಿದ್ದೀನಿ. ಧರ್ಮರಾಜ್, ನಿನ್ನ ಧರ್ಮ ಬಟ್ಟ ಬಯಲು ಮಾಡ್ತೀನಿ, ಅಪ್ರೂವರ್ಸ್ನ ಕೋರ್ಟ್ ಕರ್ಕೊಂಡು ಬರ್ತೀನಿ, ನಿಜಾನ ಕಕ್ಕಿಸ್ತೀನಿ, ನಿಮ್ಮೆಲ್ಲರ ಆಟ ಮುಗಿಸ್ತೀನಿ, ಕರ್ನಾಟಕ ಮಾತೆ ಗೌರವ ಕಾಪಾಡ್ತೀನಿ. ಜೈ ಕರ್ನಾಟಕ. ಬ್ಲಾಕ್ ಟೈಗರ್? Yes, yes, yes! The same old black tiger in new police avatar. ಅವತ್ತು ನಿಮ್ಮನ್ನ ಬಚಾವ್ ಮಾಡಿದ್ದಕ್ಕೆ ನಾವಿವತ್ತು ಸಿಕ್ಕಾಕೊಂಡಿದ್ದೀವಿ. ನಮ್ಮ ಮನೆಯಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಮಾಡಿ ತಲೆ ಮರೆಸ್ಕೊಂಡು ಎಲ್ಲಾದ್ರೂ ದೇಶಾಂತರ ಹೊರಟೋಗ್ತೀವಿ. ಈ ಕೆಲಸ ನೀವು ಅವತ್ತೇ ಮಾಡಬೇಕಾಗಿತ್ತು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಯವರೆಗೂ ಮಜಾ ಮಾಡೋ ಹಣ ಕೊಟ್ಟೆ, ಆದ್ರೆ ನೀವು ನಮ್ಮನ್ನ ದಯವಿಟ್ಟು ಕ್ಷಮಿಸು ಪ್ಲೀಸ್.
ನಮ್ ಪ್ರಾಣ ಉಳಿಸು. ನೋ ನೋ, ನಾನ್ ಬದುಕಬೇಕಾದ್ರೆ ನೀವು ಸಾಯಲೇಬೇಕು. ದೇರ್ ಇಸ್ ನೋ ಅದರ್ ವೇ. ಐ ಆಮ್ ಸಾರಿ. ಐ ಅಗ್ನಿ, ನೀನು ಕೊಟ್ಟ ಟಾರ್ಚರ್ ಇಂದಾನೆ ಸತ್ರು ಅಂತ ಪ್ರೂವ್ ಮಾಡೋದಿಕ್ಕೆ ಈ ನಿನ್ ಗೆಡ್ಡ. ಹೌ ಐ ಆಮ್ ಲುಕಿಂಗ್ ಮ್ಯಾನ್? ಹೇಗಿದ್ದೀನಿ? ಐ ಡೋಂಟ್ ಲೈಕ್ ದಿಸ್ ಡ್ರೆಸ್. ಐ ಡೋಂಟ್ ಲೈಕ್ ದಿಸ್ ಡ್ರೆಸ್. ರಾಬರ್ಟ್, ಕ್ಯಾಚ್ her. ರೋಹಿತ್, ರೋಹಿತ್, ನಾನು ಡೇಂಜರ್ ಅಲ್ಲಿ ಇದ್ದೀನಿ. ಬೇಗ ಬೇಗ ನೀ ತಾವರೆಕೆರೆ ಬಂಗ್ಲೆ ಹತ್ರ ಬಂದ್ಬಿಡು. ಪ್ಲೀಸ್ ಪ್ಲೀಸ್ ರೋಹಿತ್, ಬೇಗ ಬೇಗ. ಹಲೋ ಹಲೋ ಅಗ್ನಿ ಸರ್, ನಾನು ತೊಂದರೆ ಸಿಕ್ಕಾಕೊಂಡಿದ್ದೀನಿ. ತಾವರೆಕೆರೆ ಬಂಗ್ಲೆ ಹತ್ರ ಇದ್ದೀನಿ. ಬೇಗ ಬನ್ನಿ ಸರ್, ಪ್ಲೀಸ್ ಪ್ಲೀಸ್. Hey! Hey, stop! Hey, rascals! Doctor, ಬೇಗ ಪ್ಲೀಸ್. Fast, please. Sir, Sanjay. Doctor? Sorry, Mr. Agni. She's in coma. Sorry. Satya, please, ಸಾಯಬಾರ್ದು. Get up. Get up. ಸರ್, ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಆ ಜರ್ನಲಿಸ್ಟ್ ಸಂಧ್ಯಾ ನಾವ್ ಅಂದ್ಕೊಂಡಂಗೆ ಸತ್ತೋದ್ಲು. ಮಿಸ್ಟರ್ ಅಗ್ನಿ, ಮೊದಲು ನಿನ್ ಸಾಕ್ಷಿಗಳು ಏನಾಗಿದ್ದಾರೆ ಅಂತ ಹೋಗಿ ನೋಡು, ನಿನಗೆ ಗೊತ್ತಾಗುತ್ತೆ. ಬ್ಲ್ಯಾಕ್ ಟೈಗರ್. You are unfit to be a police officer. ಏನಿದು ನಿನ್ ಕೋಪ, ನಿನ್ ಆವೇಶ, ನಿನ್ ಮುರ್ಕ್ತನ? ವಾಟ್ ಇಸ್ ಆಲ್ ದಿಸ್ ನಾನ್ಸೆನ್ಸ್? ನಿನ್ನಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಡಿಯಾ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ಯಾ. ವಾಟ್ ಡು ಯು ಥಿಂಕ್ ಆಫ್ ಯುವರ್ ಸೆಲ್ಫ್? ಆರ್ ಯು ಅ ಪೊಲೀಸ್ ಆಫೀಸರ್ ಆರ್ ಅ ಡಿಕ್ಟೇಟರ್? ಬೆನಿಫಿಟ್ ಆಫ್ ಡೌಟ್ ಮೇಲೆ ಆ ಸತ್ ಹೋಗಿರೋ ಬ್ಲ್ಯಾಕ್ ಟೈಗರು ಇನ್ನು ಬದುಕಿದಾನೆ ಅಂತ ಪ್ರೂವ್ ಮಾಡೋದಕ್ಕೆ 4 ಜನ ಗವರ್ಮೆಂಟ್ ಅಫಿಷಿಯಲ್ಸ್ ನ ಅರೆಸ್ಟ್ ಮಾಡಿ ಅವ್ರನ್ನ ಡಿಪಾರ್ಟ್ಮೆಂಟ್ ಒಪ್ಸದೆ ನಿನ್ ಕಸ್ಟಡಿಯಲ್ಲಿ ಇಟ್ಕೊಂಡು ಅವ್ರನ್ನ ಟಾರ್ಚರ್ ಮಾಡಿದ್ಯಾ. ನಿನ್ ಫ್ರೆಂಡ್ ವಿಜಯ್ ಸತ್ ಹೋದ ಅನ್ನೋ ಕೋಪಕ್ಕೆ ಆ 4 ಜನರನ್ನ ಸಾಯಿಸಿದ್ಯಾ. ಪೋಸ್ಟ್ ಮಾಡೋ ರಿಪೋರ್ಟ್. ಆ ಬಾಡಿಗಳ ಮೇಲೆ ಇದ್ದ ನಿನ್ ಪೊಲೀಸ್ ಬೂಟು, ಬೆಲ್ಟು, ಲಾತಿ ಮಾರ್ಕ್ಸೆ ನೀನ್ ಅವ್ರನ್ನ ಸಾಯಿಸಿರೋದಕ್ಕೆ ಪ್ರೂಫ್. ಅದು ಅಲ್ಲದೆ ನೀನ್ ಮಾಡಿದ ತಪ್ಪನ ಕಂಡು ಹಿಡಿದ ಆ ಜರ್ನಲಿಸ್ಟ್ ಸಂಧ್ಯಾನ ಮುಗಿಸ್ಬಿಟ್ಟಿದ್ಯಾ. ಸೊ ಯು ಹ್ಯಾವ್ ಟು ಬಿ ಪನಿಷ್ಡ್. ಅಗ್ನಿ, ಯು ಆರ್ ಸಸ್ಪೆಂಡೆಡ್. ನೋ, ಅಗ್ನಿನ ಸಸ್ಪೆಂಡ್ ಮಾಡಬಾರ್ದು. ಬೆಂಗಳೂರು ಸಿಟಿಲಿ ಅಗ್ನಿ ಅಂತ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಇರೋದ್ರಿಂದಾನೇ ಜನ ಭಯ ಇಲ್ಲದೆ
ನೆಮ್ಮದಿಯಿಂದ ಮಲಗ್ತಾ ಇದ್ದಾರೆ ಅಂತ ಆಫೀಸರ್ನ ಸಸ್ಪೆಂಡ್ ಮಾಡಕ್ ಹೊರಟಿದ್ದೀರಾ? ನೋ 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 ಮಿಸ್ಟರ್ ಡಿಜಿಪಿ, ಕೇಸ್ನ ಸಿಬಿಐಗೆ ಒಪ್ಪಿಸಿ ಅಪರಾಧಿ ಯಾರು ಅಂತ ತೀರ್ಮಾನ ಆಗೋ ಗಂಟ ಈ ಅಗ್ನಿನ ಈ ರಾಜ್ಯದ ಮುಖ್ಯಮಂತ್ರಿ ಆದ ನನಗೆ ಪರ್ಸನಲ್ ಚೀಫ್ ಸೆಕ್ಯೂರಿಟಿ ಆಫೀಸರ್ ಆಗಿ ನೇಮಕ ಮಾಡಿ. ಇದು ಸಿಎಂ ಆರ್ಡರ್. ಸ್ವಾಗತ ಅಗ್ನಿ, ಸುಸ್ವಾಗತ. ಬಾಯ್ಸ್, ಅಗ್ನಿಗೆ ಗಾರ್ಡ್ ಆಫ್ ಆನರ್ ಮಾಡಿ. ಬರಬೇಕು ಅಗ್ನಿ. ವೆಲ್ಕಮ್ ವೆಲ್ಕಮ್. ಇವರೆಲ್ಲ ಯಾರು ಗೊತ್ತಲ್ಲ? ರಾಜನ್ ಅಲಿಯಾಸ್ ರಾಜ, ಮುನಿಗೌಡ, ವೆಂಕಟರೆಡ್ಡಿ, ಎಜೆ ಅರಸ್, ತಮಿಳ್ ಸೆಲ್ವನ್, ನಸ್ರು ಅಲಿಯಾಸ್ ಕೋಳಿ, ಧನರಾಜ್ ಪಿಳ್ಳೈ, ಟೈಗರ್ ಅಲಿಯಾಸ್ ರಸೂಲ್, ಪೀಟರ್. ಡೇಟ್ ಆಫ್ ಬರ್ತ್ ಯಾರಿಗೂ ಗೊತ್ತಿಲ್ಲ. ಅಡ್ರೆಸ್ ಕೇರ್ ಆಫ್ ಈ ಧರ್ಮರಾಜ್. ರ್ಯಾಂಕ್ ತಂದೆ ತಾಯಿ, ಗುರು ದೈವ, ಹೆಂಡತಿ ಮಕ್ಕಳು. ಬ್ಯಾಕ್ಗ್ರೌಂಡ್ ರೌಡಿಸಂ. ಇವರೆಲ್ಲ ನೀನ್ ಅರೆಸ್ಟ್ ಮಾಡಿ ಒಳಗಾಕಿದ್ದ ನನ್ ರೌಡಿಗಳು 24 ಗಂಟೆ ಇಲ್ಲೇ ಇರ್ತಾರೆ. ಈಗ ನಿನ್ ಜೊತೆ ಕಳ್ಳ ಪೊಲೀಸ್ ಆಟ ಆಡ್ತಾರೆ. ಏನ್ ಬರೀ ಪಾರ್ಟಿನ? ಎಂಟರ್ಟೈನ್ಮೆಂಟ್ ಏನಿಲ್ವಾ? ಒಂದು ಬಿಸಿ ಐಟಮ್ ಐತೆ, ಅಲ್ಲಿ ನೋಡು. ಗುರಾಯಿಸೋದಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಗ್ನಿ ಅಗ್ನಿ ಒಂದ್ ಚಿಲ್ಡ್ ಬೀರ್ಕೊಡ. ಚಿಲ್ಡ್ ಬೀರ್ಬೇಕಾ? ನಾ ಕೊಡಿಸ್ತೀನಿ. ಡಾಕ್ಟರ್, ನೌ ಹಿ ಈಸ್ ಸೀರಿಯಸ್. ಶಿಫ್ಟ್ ಹಿಮ್ ಟು ಹಾಸ್ಪಿಟಲ್. ಟೆನ್ಷನ್. ಸತ್ಯ ಧರ್ಮ ಎಂತ ಹೆಸರಿಟ್ಟಿದೆಯಮ್ಮ ಈ ಪಾಪಿ ನನ್ ಮಕ್ಕಳಿಗೆ. ತಪ್ಪು ನಿಂದಲ್ಲಮ್ಮ, ನಿಂದಲ್ವೇ ಅಲ್ಲ. ಸತ್ಯ ಧರ್ಮ ಜಾಸ್ತಿ ಆಯ್ತು. ರೆಸ್ಪೆಕ್ಟ್ ರೆಸ್ಪೆಕ್ಟ್. I know whom to respect and whom not to respect. Don't try to teach me. Agni. Hey, ಮಜಾ ಮಾಡ್ರೋ, ಮಜಾ ಮಾಡ್ರೋ ಗಾಳಿ ನನ್ ಮಕ್ಕಳು. ಸರ್, ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಸರ್. ನಿಮ್ಮ ದೊಡ್ಡ ಫ್ಯಾನ್ ಸರ್. ಕರ್ನಾಟಕದಲ್ಲಿ ಏನೇ ಫಂಕ್ಷನ್ ಆದ್ರೂ ನಿಮ್ಮನ್ನ ಇಮಿಟೇಟ್ ಮಾಡಿ ಬದುಕ್ತಾ ಇದ್ದೀನಿ ಸರ್. ಇವತ್ತು ಈ ನನ್ನ ಮಕ್ಕಳಿಗೋಸ್ಕರ ನಿಮ್ ಮುಂದೆನೆ ಕ್ಷಮಿಸ್ಬಿಡಿ ಸರ್. ಸತ್ಯ ನನ್ ಮಾತುಗಳು ಪೊಲೀಸ್ ನಿನ್ನ ಸುಮ್ಮನೆ ಬಿಡಲ್ಲ. ಬೇಡ ಮಗ, ಪೊಲೀಸ್ ರಾಜ್ಯ ಎಲ್ಲ ಹೊಂಟೋಯ್ತು. ಈಗ ಏನಿದ್ರು ರೌಡಿ ರಾಜ್ಯ. ಬಾಸು ಪಿನಿಸ ರಕ್ತದ ಓಕ್ಲೆ ಆಡ್ ಬಂದಿದ್ಯಾ? ಎಸ್ ಈ ಅಗ್ನಿ ಡ್ಯೂಟಿಲಿರೋವರೆಗೂ ಪಬ್ಲಿಕ್ ಅಲ್ಲಿ ಭಯ ಅನ್ನೋದೇ ಹೊಟ್ಟೋಗಿತ್ತು. ಮತ್ತೆ ಹುಟ್ಟಾಕ್ ಬಂದಿದ್ದೀನಿ. ಆಫೀಸರ್ನ ಪೀಸ್ ಮಾಡ್ಬಿಟ್ಟೆ. ಸಬಾಸ್. ಇವತ್ ನೈಟ್ ನಿಂಗೊಂದು ಒಳ್ಳೆ ಪಾರ್ಟಿ ಕೊಡ್ತೀನಿ. ಒಳ್ಳೆ ಸಿಂಗರ್ ಗಾನ ಬದನ ಬಾಂಬೆಯಿಂದ. ಗಲೀಜು ಕ್ಲೀನ್ ಮಾಡ್ಕೊ ಹೋಗು. ಪಾರ್ಟಿ ಕೊಡ್ತೀನಿ, ಹೋಗು ಬೇಗ ರೆಡಿ ಆಗು. ಸತ್ತಿರೋನು PDA ಆಫೀಸರ್, ವೆರಿ ಸ್ಟ್ರಿಕ್ಟ್. ನಿಂತರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋ ಜಾಗ ನಂದಪ್ಪ. ಲೀಗಲ್ ಆದ್ರೇನು ಇಲ್ಲೀಗಲ್ ಆದ್ರೇನು
ನನಗೆ ಅದನ್ನ ಬಿಟ್ಕೊಟ್ಬಿಡು ಅಂತ ಕೇಳ್ಕೊಂಡೆ. ಕೈ ಕಾಲು ಹಿಡ್ದು ಕೇಳ್ಕೊಂಡೆ, ಕೇಳಲೇ ಇಲ್ಲ. ಸ್ಟೇ ತಂದೆ ಬಿಟ್ಟ. ಸತ್ಯ ಹರಿಶ್ಚಂದ್ರನ್ ವಂಶದವನು. ಮೋಸ ಮಾಡಲ್ಲ, ಲಂಚ ತಗೊಳಲ್ಲ. ಅದಕ್ಕೆ ಹರಿಶ್ಚಂದ್ರ ಘಾಟ್ಗೆ ಕಳಿಸ್ಬಿಟ್ಟೆ. ಇದೇನಪ್ಪ ಇದು? ಸೋಪ್ ಅಂತ ತೊಳ್ಕೊಂಡ್ರು ರಕ್ತದ ಕಲೆ ಹೋಗ್ತಾ ಇಲ್ಲ ಅಂದ್ರೆ ಇನ್ನೆಷ್ಟ್ ನಿಯತ್ತಿನ ಮನುಷ್ಯ. ಟವಲ್, ಏಯ್ ಟವಲ್, ಏಯ್ ಏನ್ ಹೇಳಿದ್ ಕೇಳಿಸ್ತಿಲ್ವಾ? ಟವಲ್ ಕೊಡ ಬಾಡಿ ಗಾರ್ಡ್. ಏನ್ ಗುರಾಯಿಸ್ತಿದ್ಯಾ? ಕೊಡಲೇ. ಏಯ್ ನಾನ್ ಕೇಳಿದ್ ಟವಲ್ ಕಟ್ಟನ್ ಯಾಕೋ ಕೊಡ್ತಾ ಇದ್ಯಾ? ನಿನ್ ಸೈಜ್ಗೆ ಟವಲ್ ಸಾಕಾಗಲ್ಲ. ಏನ್ ಹೇಳ್ತಾ ಇದ್ಯಾ? ಸತ್ತು ಮೇಲೆ ಬಿಳಿ ಬಟ್ಟೆ ತಾನೇ ಹೊತ್ಸೋದು. ಯಾರ್ಗ್ ಹೇಳ್ತಾ ಇದ್ಯಾ? ಸತ್ಯ 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 ಅಯ್ಯೋ ಸತ್ಯ 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 ಅಗ್ನಿ ಏನೇ ಮಾಡ್ದೆ? ನಾನ್ ಯಾರು? ಚೀಫ್ ಸೆಕ್ಯೂರಿಟಿ ಆಫೀಸರ್ ಆಫ್ ದ ಚೀಫ್ ಮಿನಿಸ್ಟರ್. ನಿಮಗೆ ಪ್ರೊಟೆಕ್ಷನ್ ಕೊಡೋದೇ ನನ್ನ ಡ್ಯೂಟಿ. ಪ್ರೊಟೆಕ್ಷನ್? ಎಸ್. ಬಿಡಿಎ ಆಫೀಸನ್ನ ಕೊಲೆ ಮಾಡಿದ ಒಬ್ಬ ರೌಡಿ ಶೀಟರ್ಗೆ ಸಿಎಂ ಮನೆಯಲ್ಲಿ ಏನ್ ಕೆಲಸ ಅಂತ ನಾಳೆ ಅಪೋಸಿಷನ್, ಪಬ್ಲಿಕ್, ಮೀಡಿಯಾ ಕೇಳಿದ್ರೆ, ಸೊ ಕೊಲೆ ಮಾಡಿದ ಸತ್ಯಪ್ರಕಾಶ್ನ ಅರೆಸ್ಟ್ ಮಾಡಿ ಅಂತ ನೀವು ಡಿಪಾರ್ಟ್ಮೆಂಟ್ಗೆ ಆರ್ಡರ್ ಮಾಡಿದ್ರಿ. ಅದನ್ನು ತಿಳಿದ ಸತ್ಯಪ್ರಕಾಶ್ ಕೋಪದಲ್ಲಿ ನಿಮ್ಮನ್ನ ಸಾಯಿಸಕ್ಕೆ ಇಲ್ಲಿಗೆ ಬಂದ. ನಿಮ್ಮನ್ನ ಕಾಪಾಡೋದಕ್ಕೆ ನಾನು ಇವನನ್ನ ಸಾಯಿಸಿದೆ. ನಿನ್ನನ್ನ ಸಾಯಿಸ್ಬೇಕು ಅಂದ್ರೆ ನಾನು ಈಗ್ಲೇ ಸಾಯಿಸಬಹುದು. ನಾನೆಲ್ರಿಗೂ ಸೇರಿಸಿ ಹೇಳ್ಬೇಕಾಗಿರೋದು ಒಂದೇ, ಇವನು ನಿನ್ನನ್ನ ಸಾಯಿಸ್ದ. ಇನ್ ರಿಟಾಲಿಯೇಷನ್ ನಾನು ಇವನನ್ನ ಸಾಯಿಸಿದೆ. ಆಸ್ ಸಿಂಪಲ್ ಆಸ್ ದಟ್. ಇದೇ ರೀತಿ ನಿನ್ ಕಣ್ಮುಂದೆ ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ. ಕೊನೆಗೆ ನೀನು ನಿನ್ನ ಪರ್ಸನಲ್ ಬಾಡಿ ಗಾರ್ಡ್ ಅಲ್ವಾ? ಈಗ ನಿನ್ ಜೀವ ನನ್ ಕೈಯಲ್ಲಿದೆ. ದಿಸ್ ಈಸ್ ದ ಗೇಮ್ ಆಫ್ ಅಗ್ನಿ. ನಮಸ್ಕಾರ. ಅಗ್ನಿ ಇಸ್ ಗ್ರೇಟ್. ಅಗ್ನಿ ಇಲ್ಲ ಅಂದಿದ್ರೆ ಇವತ್ತು ನಾನಿಲ್ಲ. ನಮ್ಮ ಮನೇಲಿ ಏನ್ ನಡೀತು ಅಂತ ನಿಮ್ಗೆಲ್ಲ ಗೊತ್ತು. ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಆ ಸತ್ಯಪ್ರಕಾಶ್ ಒಬ್ಬ ರೌಡಿ, ಬಿಡಿ ಆಫೀಸರ್ನ ಕೊಲೆ ಮಾಡಿದ ಕೊಲೆಗಾರ. ಅವನನ್ನ ಅರೆಸ್ಟ್ ಮಾಡಿ ಅಂತ ಡಿಪಾರ್ಟ್ಮೆಂಟ್ ನಾನು ಆರ್ಡರ್ ಕೊಟ್ಟೆ. ಏನ್ ಸರ್? ಎಸ್ ಸರ್. ಅದಕ್ಕೆ ಅವನು ನನ್ನ ಅಟ್ಯಾಕ್ ಮಾಡೋದಿಕ್ಕೆ ನನ್ನ ಮನೆಗೆ ಬಂದ. ಅಗ್ನಿ ಅಲ್ಲಿ ಇದ್ದಿದ್ರಿಂದ ಅವನನ್ನ ಸೂಟ್ ಮಾಡಿ ನನ್ನ ಪ್ರಾಣ ರಕ್ಷಣೆ ಮಾಡಿ ನನ್ನನ್ನು ಕಾಪಾಡಿದ್ರು. ಇದೇ ನಡೆದ ಘಟನೆ ಸರ್. ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ. ಕೊನೆಗೆ ನೀನು. ನನಗೆ ನನ್ನ ರಕ್ಷಣೆ ಮುಖ್ಯ ಅಲ್ಲ, ಈ ನಾಡಿನ ಜನತೆ ರಕ್ಷಣೆ ಮುಖ್ಯ. ಅದಕ್ಕಾಗಿ ಮತ್ತೆ ಈ ಅಗ್ನಿನ ಆಂಟಿ ರೌಡಿ ಸ್ಕ್ವಾಡ್ ಚೀಫ್ ಆಫೀಸರ್ ಆಗಿ ನೇಮಿಸ್ತಾ ಇದ್ದೀನಿ. ಯಾವ ಅಧಿಕಾರದಿಂದ ಮತ್ತೆ ಅವನಿಗೆ ಸ್ಪೆಷಲ್ ಪವರ್ ಕೊಟ್ಟೆ? ನನ್ನ ಏನ್ ಮಾಡು ಅಂತೀರಾ? ನನ್ನ ಮುಂದೆನೆ ಆ ಸತ್ಯಪ್ರಕಾಶ್ನ ಬುದ್ಧಿವಂತಿಕೆಯಿಂದ ಸಾಯ್ತೋನು ನಾಳೆ ದಿನ ನನ್ನನ್ನು ಅದೇ ರೀತಿ ಸಾಯಿಸಿರ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಒಂದು ಮಾಮೂಲಿ ಬ್ರೈನ್ ಅಲ್ಲ, ನಿಶಬ್ದವಾಗಿದ್ದು ಹಾರಿ ಹೋದ ಅಂತ ತಿಳ್ಕೊಂಡಿದ್ದ ಅಗ್ನಿ ಒಂದೇ ಸಾರಿ ಬಗ್ಗಂತ ಆ ಸತ್ಯನ ಭಸ್ಮ ಮಾಡ್ದ. ಅವನನ್ನ ಸಸ್ಪೆಂಡ್ ಮಾಡಿಸು. ಆಗಲ್ಲಮ್ಮ. ಯಾಕಾಗಲ್ಲ? ಸಾರಿ ಸರ್, ಬ್ಯಾಂಗ್ಳೂರ್ ಸಿಟಿಗಿಂತ ಪೊಲೀಸ್ ಆಫೀಸರೇ ಬೇಕು ಅಂತ ಮೀಡಿಯಾ ಮುಂದೆ ನೀವೇ ಹೇಳಿದ್ದೀರಾ. ಈಗೇನಾದ್ರೂ ನಾವು ಅಗ್ನಿನ ಸಸ್ಪೆಂಡ್ ಮಾಡಿ ಡಬಲ್ ಗೇಮ್ ಮಾಡಿದ್ರೆ ನಾವು ತುಂಬಾ ತೊಂದರೆ ಅನುಭವಿಸಬೇಕಾಗುತ್ತೆ. ಓಕೆ, ಒಂದೇ ಸಾರಿ ಅವನ್ನ ಈ ಲೋಕದಿಂದ ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಎಲ್ರೂ ಸೈಲೆಂಟ್ ಆಗಿರಿ. ಆ ಅಗ್ನಿಗೆ ಈ ಹುಲಿ ಪಂಜ ಏನು ಅಂತ ತೋರಿಸು.